ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸ್ವರತರಂಗ ಸೇವಾ ಚಾರಿಟೇಬಲ್ ಟ್ರಸ್ಟ್ ಡಾಕ್ಟರ್ ಎಸ್.ಪಿ. ಆಚಾರ್ಯ ಸಾರಥ್ಯದಲ್ಲಿ 50ನೇ ಸಂಚಿಕೆ ಅದ್ದೂರಿ ಸುವರ್ಣ ಸಂಭ್ರಮೋತ್ಸವ. ಡಾಕ್ಟರ್ ಎಸ್.ಪಿ. ಆಚಾರ್ಯ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತ್ರಿವಿಧ ದಾಸೋಹಿ, ಕರ್ನಾಟಕ ರತ್ನ, ಕಾಯಕ ಯೋಗಿ, ನಡೆದಾಡುವ ದೇವರು, ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿ ವಿಶ್ವರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಗಾನಪಲ್ಲವಿ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 12/10/2025 ಭಾನುವಾರ, ಸಮಯ ಮಧ್ಯಾಹ್ನ 3 ಗಂಟೆಗೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನವನ್ನ ಕೋರಿದವರು ಸ್ವರತರಂಗ ಸೇವಾ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು, ಕಲಾರತ್ನ ಡಾಕ್ಟರ್ ಎಸ್.ಪಿ. ಆಚಾರ್ಯ, ಗಾಯಕರು ಹಾಗೂ ಸಮಾಜ ಸೇವಕರು. ಸ್ವರತರಂಗ ಸೇವಾ ಚಾರಿಟೇಬಲ್ ಟ್ರಸ್ಟ್ನ ಎಸ್.ಪಿ. ಆಚಾರ್ಯ ಸರ್ ಸಾರಥ್ಯದಲ್ಲಿ 50ನೇ ಸಂಚಿಕೆಯ ಸಂಭ್ರಮದಲ್ಲಿ ಕೂಡ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಈ ಅದ್ದೂರಿ ಸುವರ್ಣ ಸಂಭ್ರಮೋತ್ಸವಕ್ಕೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡೋಣ. ವಿಲನ್ ಪಾತ್ರಧಾರಿಯಾಗಿ ಅಭಿನಯ ಮಾಡತಕ್ಕಂಥದ್ದು ಈ ದಿನದ ಒಂದು ಕಾರ್ಯಕ್ರಮ. ಎಲ್ಲ ಆತ್ಮೀಯರಿಗೆ, ಸಹೃದಯಗಳಿಗೆ, ಸ್ನೇಹಿತರಿಗೆ ಹೃದಯಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎಲ್ಲ ಮುಖ್ಯ ಅತಿಥಿಗಳು ದಯವಿಟ್ಟು ಒಂದು ಚಿತ್ರ ಯಶಸ್ವಿಯಾಗಿ ಅಂತ ಹೇಳಿ ಶುಭ ಹಾರೈಸ್ತೀನಿ. ನಿಮ್ಮ ಒಂದು ಸಿನಿಮಾ ಟ್ರೈಲರ್ ಕೂಡ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿರೋದು ಇದಕ್ಕೂ ಬಹಳ ಖುಷಿ ಕೊಡುವಂಥ ವಿಚಾರ. ನಿಮ್ಮ ಚಿತ್ರ ಕಾರ್ಯಕ್ರಮ ನಮ್ಮ ಒಂದು ಈ 50ನೇ ಸುವರ್ಣ ಸಂಭ್ರಮೋತ್ಸವ ಈ ಕಾರ್ಯಕ್ರಮದ ಪ್ರಯುಕ್ತ ಎಲ್ಲ ಆತ್ಮೀಯರು, ನನಗೆ ಯಾಕೆಂದರೆ ಯಾವತ್ತೂ ನಾನು ಹುಟ್ಟಿದಬ್ಬ ಆಚರಣೆ ಮಾಡ್ಕೊಂಡವನಲ್ಲ, ಅದನ್ನು ನನಗೆ ಇಷ್ಟನೂ ಇಲ್ಲ. ಯಾಕೆಂತಂದರೆ ಹುಟ್ಟು ಸಾವು ಭಗವಂತನಿಚ್ಛೆ. ನಾವು ಬಂದಿದ್ದೀವಿ ಪಾತ್ರಧಾರಿಗಳು, ಸೂತ್ರಧಾರ ಮೇಲಿರ್ತಕ್ಕಂಥದ್ದು. ಯಾಕೆಂದರೆ ಯಾವ ಜನ್ಮದ ಪುಣ್ಯ ಏನೋ ಗೊತ್ತಿಲ್ಲ, ನನ್ನ ತಂದೆ ತಾಯಿ ಮಾಡಿದ ಪುಣ್ಯ ಏನೋ ಆಯಿತು, ನನ್ನ ಆರಾಧ್ಯ ದೈವ ಆಂಜನೇಯ ಸ್ವಾಮಿ ಆಶೀರ್ವಾದನ ಏನೋ ಗೊತ್ತಿಲ್ಲ. ಇಷ್ಟೆಲ್ಲ ನಾನು ಜನ, ಈ ಒಂದು ಆತ್ಮೀಯತೆ, ಇಂಥ ಒಂದು ಗುರು ಹಿರಿಯರ ಒಂದು ಸ್ನೇಹ ಬಳಗ, ಇದನ್ನೆಲ್ಲ ನಾನು ಸಂಪಾದನೆ ಮಾಡ್ತೀನಿ. ಇದು ನನಗೆಲ್ಲ ಇಷ್ಟೆಲ್ಲ ಸಿಗುತ್ತೆ, ಆ ಅದೃಷ್ಟ ಸಿಗುತ್ತೆ ಅಂತ ನಾನು ಯಾವತ್ತೂ ಕನಸ್ಮನ್ಸಲ್ಲಿ ನಾನು ಎಣಿಸಿದ್ದವನಲ್ಲ. ಶುಭಾಶಯಗಳು. ಆಚಾರ್ಯವರ ನಮಸ್ಕಾರ. ನಿಮಗೆ ಮೊದಲು ನಿಮ್ಮ ಜನ್ಮದಿನಕ್ಕೆ ಭಗವಂತ ಸಂಪೂರ್ಣ ಕೃಪಾಶೀರ್ವಾದ ಕೊಡಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅವನ ಮಾಯಾವಿ, ಅವನು ಕೇಳಲು ಕೊಡ್ತಾನೆ, ಇಲ್ಲ ಅಂತ ಹೇಳೋದಿಲ್ಲ. ವಿಷಯ ಬೇರೆ ಇರಲಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವರಾಂಜಲಿ, ನಿಮ್ಮ ಸ್ವರಗಳನ್ನು, ಕನ್ನಡದ ಸ್ವರಗಳನ್ನು ಹಾಡಿ 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 ರಂಜಿಸಿ ಈ ಹಾಲೆಲ್ಲ ಇವತ್ತು ತುಂಬ ಸಾರ್ಥಕವಾದಂಥ ಭಾವನೆ ನನಗೆ ಬರ್ತಾ ಇದೆ. ಈ ಕನ್ನಡ ಚಿತ್ರಗೀತೆಗಳನ್ನು ಅಥವಾ ಕನ್ನಡ ಹಾಡುಗಳನ್ನು ಹಾಡುವಂಥವ್ರು ಇತ್ತೀಚೆಗೆ ತುಂಬ ಅಪರೂಪವಾದ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ಅಂಥದ್ರಲ್ಲಿ ಕ್ಯಾರಿಯೋಕೆಯನ್ನು ಹಾಡ್ಕೊಂಡಾದರೂ ಇಟ್ಕೊಂಡಾದರೂ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಗಾಗ ಮೆಲುಕು ಹಾಕ್ತಾ 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 ಅದನ್ನು ನೀವು ಪುನರಪಿ ಮತ್ತು ಅದನ್ನು ನೀವು ಜೀವಂತಗೊಳಿಸ್ತಾ ಇರೋದಕ್ಕೆ ನಾನು ನಿಮ್ಮ ಸದಾ ಚಿರಋಣಿಯಾಗಿದ್ದೇನೆ. ಒಬ್ಬ ಕಲಾವಿದನಾಗಿ, ಉತ್ತಮ ಕನ್ನಡಿಗರಾಗಿ, ಉತ್ತಮ ನಾಡಿನಲ್ಲಿ ನಾವೆಲ್ಲ ಪ್ರಜೆಗಳಾಗಿ ಭಾರತ ದೇಶದ ಈ ಮಣ್ಣಿನಲ್ಲಿ ಅದ್ಭುತ ವ್ಯಕ್ತಿಗಳಾಗೋಣ ಅಂತ ಹೇಳಿ ಎಲ್ರಿಗೂ ಆರೋಗ್ಯ ಆರಕ್ಷೆಗಳನ್ನು ಹಾರೈಸಿ ನನ್ನ ತೊದಲುಡಿಯನ್ನು ಮುಗಿಸ್ಬಿಡ್ತೇನೆ. ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳೊಂದಿಗೆ ಸ್ವರತರಂಗ ಸೇವಾ ಚಾರಿಟಬಲ್ ಟ್ರಸ್ಟ್ ನಮ್ಮ ಎಸ್.ಪಿ. ಆಚಾರ್ಯವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಂಸ್ಥೆ ನಡೀತಾ ಇದೆ. ಅವರಿಗೆ ಸಂಪೂರ್ಣವಾಗಿ ಲೆಫ್ಟು ರೈಟು ಬೆಂಬಲವಾಗಿ ನಿಂತಿರುವಂಥ ನಮ್ಮ ರವಿ ಸೂರ್ಯಕೂಟ ಅವರು. ಸೊ ಇವರೆಲ್ಲರೂ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ, ಸಮಾಜ ಸೇವೆ ಮಾಡ್ತಾ, ಬಡವರಿಗೆ, ಬಡ ಮಕ್ಕಳಿಗೆ ದುಡ್ಡಿನ ಸಹಾಯ ಆಗಿರ್ಬೋದು, ಅಥವಾ ಒಂದು ಮೆಡಿಕಲ್ ಹೇಡ್ ಆಗಿರ್ಬೋದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಅವರು ಈ ಒಂದು ಸಂಘದಿಂದ ನಡೆಸ್ಕೊಡ್ತಾ ಇದ್ದಾರೆ. ಸೊ ಇವತ್ತು ವಿಶೇಷವಾಗಿ ಎಸ್.ಪಿ. ಆಚಾರ್ಯವರದ 50ನೇ ಹುಟ್ಟು ಹಬ್ಬದ ಇದು, ಅವರಿಗೆ ದೇವರು ಒಳ್ಳೇದು ಮಾಡಲಿ. ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೇದಾಗಲಿ, ದೇವರು ಈ ಎಸ್.ಪಿ. ಆಚಾರ್ಯ ಅವರಿಗೆ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಏಕೆಂದರೆ ನಮ್ಮ ಎಸ್.ಪಿ. ಆಚಾರ್ಯವರದ್ದು ಜನ್ಮದಿನ
ಹಾಗಾಗಿ ಇಷ್ಟು ಜನ ಸೇರಿದ್ದಾರೆ ಅಂದರೆ ಒಂದು ಖುಷಿನೇ. ಯಾಕಂದರೆ ಹಾಲು ಯಾವಾಗಲೂ ತುಂಬ್ತಾ ಇರಲಿಲ್ಲ, ಇವತ್ತು ತುಂಬೋಗಿದೆ ಹಾಲು. ಸೊ ಇವರು ಆ್ಯಕ್ಚುಲಿ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದರೆ ಇನ್ನೂ ಅದ್ಭುತವಾಗಿ ಬಂದಿರೋದು. ಯಾಕೋ ಸ್ವಲ್ಪ ಈ ಕಡೆ ಮಾಡಿಬಿಟ್ಟಿದ್ದಾರೆ. ಸೊ ಮುಂದಿನ ದಿನದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಲಿ, ಅಲ್ಲೂ ಇದೇ ಥರ ಕಿಕ್ಕೇರೋದು ಜನ ತುಂಬಿರಲಿ. ಎಷ್ಟೋ ಜನ ಧೈರ್ಯವಾಗಿ ಇವತ್ತು ಹಾಡು ಹೇಳ್ತಾ ಇದ್ದಾರೆ ಅಂದರೆ SP ಆಚಾರ್ಯ ಅವರು ಕಾರಣ. ಎಲ್ಲರಿಗೂ ಹಾಡು ಹೇಳೋರು ಯಾರು ಫೇಮಸ್ ಅಂತಂದರೆ SP ಬಾಲಸುಬ್ರಹ್ಮಣ್ಯ ಅಂತ ಗೊತ್ತು. ಒಂದು ಅದೃಷ್ಟನೋ ಏನೋ ಗೊತ್ತಿಲ್ಲ, ಇವರು ಹುಡುಗಾಗಲೇ SP ಅಂತ ಇಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಲ್ವಾ? ಗ್ರೇಟ್ ಅಲ್ವಾ? ಅದನ್ನು ಯಾರು ಪ್ರಿಫಿಕ್ಸ್ನ ಯಾರು ನೋಡೇ ಇಲ್ಲ SP ಅಂತಿರೋದು. ಓಕೆ, ನೀವು ನಮಗೆ ಆ SPನ ಅಲ್ಲಿ ನೋಡಿದ್ವಿ, ಈಗ ಈ ಇರತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಇಲ್ಲೊಂದು SP ನೋಡ್ತಾ ಇದ್ದೀವಿ. ಒಂದು ಬಹಳ ಅದ್ಭುತವಾಗಿ ನಾನು ಯಾವಾಗಲೂ ಇಷ್ಟವಾಗಿರ್ತಕ್ಕಂಥದ್ದು ಕೇಳ್ತಾ ಇರ್ತೀನಿ ಹಾಡು. ಆ ಹಾಡಾಗಿದ್ದ ತಕ್ಷಣ ತುಂಬ ಸಂತೋಷ ಆಯಿತು. ಕಾಂತೆ ಕಾಂತ ಅಂತ ಒಂದು ಹಾಡು ಬರ್ತದೆ ನನಗೆ, ಎಂಥ ಶ್ರೀಮಂತನೋ ಅಂತ. ಅವಾಗ ಗೊತ್ತಾಯ್ತು ಇವ್ರು ಎಷ್ಟು ಶ್ರೀಮಂತರಂತ ಅಂದ್ಬಿಟ್ಟು ಹಾಡಲ್ಲಿ. ಸೇವಾ ಯೋಧ ರತ್ನ ಅಂತಕ್ಕಂಥದ್ದು ಕೊಡ್ತಾ ಇರ್ತಕ್ಕಂಥದ್ದು ಜೊತೆಗೆ ವರ್ಲ್ಡ್ ರೆಕಾರ್ಡ್ ಅಂತಕ್ಕಂಥ ನಮ್ಮ ಭಾರತದ ಒಂದು ಇದರಲ್ಲಿ ಸಂಸ್ಥೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು ಹಲವಾರು ಕಲಾವಿದರಿಗೆ ಆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಬರ್ತಿರ್ತಕ್ಕಂಥ ಹಾಗೆ ಹಲವಾರು ವಿಭಾಗಗಳಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಶ್ರೀನಿವಾಸ್ ಸರ್ ಅವರು. ನಾವೇನೂ ಮಾಡಿಲ್ಲ, ನಾವು ಮಾಡಿಸೋದಕ್ಕೆ ಅಂತ ಬಂದಿದ್ದೀವಿ, ನಿಮ್ಮನ್ನು ರಂಜಿಸೋದಕ್ಕೆ ಅಂತ ಬಂದಿರ್ತೀವಿ. ನಮಗೆಲ್ಲ ಸಿಕ್ಕಿದೆ, ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ ಅಂತಂದಾಗ ನಮ್ಮವ್ರಿಗೆ ಅಂದರೆ ನಮಗಾದಂತಹ ಅವಮಾನ ನಮ್ಮವ್ರಿಗಾಗಬಾರ್ದು. ನಮಗೆ ಸಿಗದೇ ಇರೋಂಥ ಸನ್ಮಾನ, ವಿಶ್ವ ದಾಖಲೆಗಳು ನಮ್ಮವ್ರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ನಾವು ಹುಟ್ಟಾಕಿದ್ವಿ. ಒಬ್ಬ ಕನ್ನಡಿಗನ ಮೊಟ್ಟ ಮೊದಲ ವಿಶ್ವ ದಾಖಲೆಯ ಸಂಸ್ಥೆ ಅಂತ ಹೇಳ್ಬೋದು. 100ರ ಸಂಭ್ರಮ ಆಗಲಿ, 150ರ ಸಂಭ್ರಮ ಆಗಲಿ, ಅವರಿಗೆ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ನನ್ನ ತಾಯಿ ಚಾಮುಂಡೇಶ್ವರಿ ಹಾಗೂ ನನ್ನ ಸ್ಫೂರ್ತಿದಾತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಈ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಕರಾಟೆ. ಆ್ಯಂಡ್ ಸರು ನಮ್ಮ BJP ಅವರು ಇದು ಲೀಡರು. ಸೊ ಒಂದು ಲೀಡರ್ದು ಸರ್ ನನ್ನ ಅಲ್ಪ ಜ್ಞಾನದಲ್ಲಿ ಏನು ಅಂದರೆ ಯು ಟೇಕ್ ಸ್ಟೆಪ್ ಆ್ಯಂಡ್ ಡೈರೆಕ್ಷನ್ ವಿಚ್ ನೋ ಒನ್ ವಾಂಟ್ಸ್ ಟು ಇವನ್ ಕಮ್. ಸೊ ಆ ಮುಂದೆ ಹೋಗಿ ನೀವು ಅದು ಸಾಧಿಸಿ ನಮ್ಮ ಹಿಂದೆ ಒಂದು 100 ಜನ ಎಳ್ಕೊಂಡು ಹೋದಾಗ, ಸೊ ಇಟ್ಸ್ 100 ಪೀಪಲ್ಸ್ ಎನರ್ಜಿ, ಒನ್ ಇಂಡಿವಿಜುವಲ್ ಟೇಕಿಂಗ್ ಥ್ರೂ. ದಾರಿ ಇಲ್ಲದೆ ಇರೋ ಜಾಗದಲ್ಲಿ ತಾವು ದೀಪ ಹಚ್ಚಿದಾಗ ಅದು ಆಟೋಮೆಟಿಕ್ ಆಗಿ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಮೊದಲನೇದೇನೆಂದರೆ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ನಡೆದಾಡುವ ದೇವರು ಅಂತ ಕರೀತಾರೆ ಇವ್ರನ್ನ. ನನ್ನ ಅದೃಷ್ಟ, ನಾನು ತುಮಕೂರೋಳು. ಸೊ ನಾನು ಸ್ವಾಮೀಜಿಯವ್ರನ್ನ ಖುದ್ದಾಗಿ ಭೇಟಿ ಮಾಡಿದ್ದೀನಿ. ಸೊ ಅವರ ಲೈನೇಜಲ್ಲಿ ಇದೆಲ್ಲ ನಡ್ಕೊಂಡು ಬರ್ತಾ ಇದೆ ಅಂದರೆ ತುಂಬ ಮೆಮೊರಬಲ್ ಮೂಮೆಂಟ್ ನನಗೆ. ಸರ್ ಹೇಳಿದ್ರು 50ನೇ ವರ್ಷ ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ 50ನೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರ ಹುಟ್ಟುಹಬ್ಬದ ದಿನ ನಾನು ಒಂದೇ ಒಂದು ಲೈನ್ ಏನು ಹೇಳ್ತೀನಿ ಅಂದರೆ, ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದಕ್ಕಿಂತ ನಾವು ಹೇಗೆ ಬದುಕಿದ್ವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಾನು ಸರ್ಗೆ 120 ವರ್ಷ ಕೊಟ್ಟಿದ್ದಾನಂತೆ ಭಗವಂತ. ಸೊ 120 ವರ್ಷ ನೀವು ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊಂತೀನಿ ಭಗವಂತನಲ್ಲಿ. ಬೇಡಿ ಇರೋ ತನಕ ಒಳ್ಳೇದು, ಭಗವಂತ ನಮ್ಮ ಚೈತನ್ಯ ಶಕ್ತಿ ಕೊಟ್ಟರಷ್ಟೇ ಸಾಕು. ಧನ್ಯವಾದಗಳು ನಿಮ್ಮ ಒಂದು ಈ 2 ನುಡಿಗಳಿಗೆ. SP ಆಚಾರ್ಯ ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಇವತ್ತು ಅವರ ಹುಟ್ಟುಹಬ್ಬ, ಜೊತೆಗೆ ಈ ಒಂದು ಸಂಭ್ರಮ ಆಚರಣೆ ಮಾಡ್ತಿದ್ದಾರೆ. ಈ ಒಂದು ಸಂಭ್ರಮದಲ್ಲಿ ನಮ್ಮ ಹಿರಿಯ ನಟರಾದ ರಾಮಕೃಷ್ಣ ಸರ್ ಇದ್ದಾರೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ನಿಮಗೆ, ರಾಜಕೀಯದಲ್ಲಿ DK ಇದ್ದಾರೆ, ನಮ್ಮ ಕನ್ನಡ ಚಿತ್ರರಂಗದ DK ಇವರು ದೊಂಬರ ಕೃಷ್ಣ ಅವರು. ನಮ್ಮ ಆಚಾರ್ಯ ಅವರು ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡಲಿ, ಒಳ್ಳೇದಾಗಲಿ ಅವರಿಗೆ ಅಂತ ಹಾರೈಸ್ತಾ, ನಮ್ಮ ರಾಮಕೃಷ್ಣ ಸಾರಿಗೋಸ್ಕರ ಒಂದೇ ಒಂದು ಹಾಡಿನ ಒಂದು ಲೈನ್ನ ಹಾಡಕ್ಕೆ ಇಷ್ಟಪಡ್ತೀನಿ. ಬಳ್ಳಿಯಲ್ಲಿ ಹೂವು ತುಂಬಿ, ಮರಗಳಲ್ಲಿ ಜೀವ ತುಂಬಿ, ಎಲ್ಲೆಲ್ಲಿ ನೋಡಿದರಲ್ಲಿ ಹೊಸ ಹರುಷ ತುಂಬಿದೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಈ ಒಂದು ವೇದಿಕೆಗೆ ನಮಗೆ ಬರೋದಕ್ಕೆ ಮತ್ತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಚಾರ್ಯ ಅವರ ಒಂದು ಬರ್ತಡೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಣ. ಇಲ್ಲಿ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಅವರ ಮನದಾಳದ ಆಸೆಗೆ ನಾವು ಎಷ್ಟೇ ದೂರ ಇದ್ರೂ ಸಹ, ತುಮಕೂರು ಜಿಲ್ಲೆ ಸಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಇದ್ರೂ ಸಹ ಆ ಒಂದು ಕರೆಗೆ ನಾವು ಇಲ್ಲ ಅಂತ ಹೇಳೋಕೆ ಆಗದೇ ಇಲ್ಲ. ಇವತ್ತು ನಮ್ಮ ಡಾಕ್ಟರ್ SP ಆಚಾರ್ಯ ಅವರಿಗೆ ನನ್ನ ಹೃತ್ಪೂರ್ವಕ
ಜನ್ಮದಿನದ ಶುಭಾಶಯಗಳನ್ನ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತೇನೆ. ಇಂತಹ ಒಂದು ಗಣ್ಯರನ್ನ ವೇದಿಕೆಯಲ್ಲಿ ಸೇರಿಸಿ ಇಂತಹ ಸಾಧಕರಲ್ಲಿ ಕರೆಸಿದಂತಹ ನಮ್ಮ SP ಆಚಾರ್ಯ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನನ್ನ ಅಪ್ಪಾಜಿ ಅಂತಲೇ ಹೇಳ್ಬೋದು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹಾಗೆ ಜೊತೆ ಹುಟ್ಟಿಲ್ಲ ಅಂದ್ರೂ ಕೂಡ ಅಣ್ಣನ ಸ್ಥಾನದಲ್ಲಿ ಇರುವಂಥ ಅವ್ರಿಗೂ ಕೂಡ ನಮಸ್ಕಾರ ಹೇಳ್ತಾ, ನನ್ನ ಮಗಳ ಹತ್ರ ನಾನು ಸಂಭಾವನೆ ತಗೋಬೇಕಾ ಅಂತ ಹೇಳ್ತಾರೆ. ಬಂದು ಸತ್ಯನಾರಾಯಣ ಆ ಪರಮಾತ್ಮನ ತಗೊಂಡು ಬಂದು ನನ್ನ ಮನೆಗೆ ಕೂರಿಸ್ತಾರೆ. 1 ವರ್ಷ ಆಯಿತು. ಈ 1 ವರ್ಷದಲ್ಲಿ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿದ್ದೀನಿ. ಅದಾದಮೇಲೆ ನನ್ನ ಸ್ವಂತ ಮನೆ ಕಟ್ಟಿದ್ದೀನಿ. ಅವರು ಒಳ್ಳೆ ಮನಸ್ಸಿರೋದಕ್ಕೇನೆ ಇವೆಲ್ಲ ಆಗಿದ್ದು. ಸರ್ ಒಂದು ಸೆಕೆಂಡ್, ಹ್ಯಾಪಿ ಬರ್ಡೇ. ನನಗೆ ಗೊತ್ತಿರಲಿಲ್ಲ. ಒಳ್ಳೇದಾಗಲಿ ಸರ್. ಇವಾಗ ಎಷ್ಟು ಸರ್? ಈಗ 18 19. ನಾನು ಯಾವ ದೊಡ್ಡ ಕೆಲಸನೂ ಮಾಡಿಲ್ಲ. ನೀವೆಲ್ಲರೂ ನಿಮ್ಮ ಅಪ್ಪ ಅಮ್ಮನ ಮಾತ್ರ ನಿಮ್ಮ ಅಪ್ಪ ಅಮ್ಮ ಅಂದ್ಕೊಂಡಿದ್ದೀರಾ. ನಾನು ಎಲ್ಲರ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತೀನಿ ಅಷ್ಟೇ. ಮಾಡೋ ಒಳ್ಳೆ ಕೆಲಸಕ್ಕೆ ಬಟ್ಟೆ ಬೇಕಾಗಿಲ್ಲ, ಒಳಗಡೆ ಒಳ್ಳೆ ಮನಸ್ಸಿರ್ಬೇಕಷ್ಟೇ. ಇವತ್ತು ಪುನೀತ್ ರಾಜ್ಕುಮಾರ್ ಅವರ ದೇವರು ಅಂತ ಕರೀತಾರೆ. ಯಾವ ಫೋಟೋದಲ್ಲಿ ಪುನೀತ್ ರಾಜ್ಕುಮಾರ್ ಕಾವಿ ಹಾಕೊಂಡು ನಿಂತಿರೋ ಸ್ವಾಮಿ, ಜಾಕೆಟ್ ಹಾಕೊಂಡು ಸ್ಪೆಕ್ಸ್ ಹಾಕೊಂಡು ಅಣ್ಣ ಮಾಡ್ತಾರೆ ನಿಂತಿರೋದು. ಮಾಡೋ ಒಳ್ಳೆ ಕೆಲಸ ಒಳಗಡೆ ಇರಬೇಕು, ಬಟ್ಟೆಲಲ್ಲ. ಆ ಬಟ್ಟೆನ ನಂಬೋದು ಇಲ್ಲ. ಯಾರಾದರೂ ಬಂದು ಜುಬ ಹಾಕೊಂಡು ಸ್ವಾಮಿನ ದೇವರು ಅಂದರೆ ನಮ್ಮ ಅಪ್ಪನ ಅವ್ರ ಕಡೆ ನಾನು ಈ ಕಡೆ ರೈಟಲ್ಲಿ ನಾನು ನೋಡೋಕೆ ಹೋಗಲ್ಲ. ಮಾಡೋ ಒಳ್ಳೆ ಕೆಲಸ ಒಳಗಡೆಯಿಂದ ಮಾಡಬೇಕಂತೆ. ಅಪ್ಪ ಅಮ್ಮನಿಂದ, ಅಪ್ಪ ಅಮ್ಮಗಿರೋ ತಾಕತ್ತದು, ಅಪ್ಪ ಅಮ್ಮಗಿರೋ ವ್ಯಾಲ್ಯೂ. ದೊಡ್ಡ ಮನೆ ಕಟ್ಟೋದು, ಫಾರ್ಚೂನರ್ ಕಾರ್ ತಗೊಳ್ಳೋದು, 10 ಉಂಗುರಗಳು ಹಾಕೊಳ್ಳೋದು, ಚೈನ್ಗಳು ಹಾಕೊಳ್ಳೋದು ಸಾಧನೆ. ತುಂಬ ಜನ ಏನು ಅನ್ಕೊಂಡ್ಬಿಟ್ರೆ ಸಾಧನೆ ಅಂದರೆ ಅದು ಸಾಧನೆ ಅಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅದು ಶೋಕಿ. ಶುಭ ಹಾರೈಕೆ. ನಾನು ಅನುಷಾ ರೆಡ್ಡಿ ಅಂತ, ಈ ಸ್ವರತರಂಗ ಚಾರಿಟಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು. ನಮ್ಮ ಟ್ರಸ್ಟಿನ ಸದಸ್ಯರಾದ SP ಆಚಾರ್ಯ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಎಲ್ರಿಗೂ ನಮಸ್ಕಾರ. ಇಂದು ನಾವು ಡಾಕ್ಟರ್ SP ಆಚಾರ್ಯ ಅವರ ಹುಟ್ಟುಹಬ್ಬದ ಸಂಭ್ರಮೋತ್ಸವಕ್ಕೆ ಎಲ್ಲ ಗಾಯಕರು ಬಂದಿದ್ದೇವೆ. ದೇವರವರಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು ಎಲ್ಲವನ್ನು ನೀಡಲಿ ಎಂದು ನಾವು ಹಾರೈಸುತ್ತೇವೆ. ಈ ಅದ್ಭುತವಾದ ವೇದಿಕೆಯಲ್ಲಿ ನೂರಾರು ಗಾಯಕರಿಗೆ ಹಾಡುವ ಅವಕಾಶವನ್ನು ಕಲ್ಪಿಸಿದ್ದಾರೆ. ಎಲ್ಲರ ಪರವಾಗಿ ಧನ್ಯವಾದಗಳು. ಸರ್, ಮೊಟ್ಟ ಮೊದಲ ಬಾರಿಗೆ ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ 2 ಚಾನೆಲ್ ಮುಖಾಂತರ. ಸರ್, ತಾವು ಎಷ್ಟು ಅಭಿಮಾನ ಇಟ್ಕೊಂಡಿದ್ದೀರಿ ಅಂದರೆ ಇಷ್ಟೊಂದು ಜನ ಬಂದು ನಿಮಗೆ ಹಾರೈಸ್ತಾ ಇದ್ದಾರೆ. ಈ ಅಭಿಮಾನಕ್ಕೆ ತಾವು ಯಾವ ರೀತಿ ಹೇಳ್ತೀರಾ ಸರ್? ಮೊದಲಿಗೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆಂದರೆ ನಿಮ್ಮಂಥವ್ರ ಒಂದು ಸ್ನೇಹ, ಒಡನಾಟ ಎಲ್ಲ ನಮಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಪೂರ್ವಜನದ ಪುಣ್ಯ ಅಂತಲೇ ಹೇಳ್ತೀನಿ. ಒಂದೇನಂತಂದರೆ ಜೀವನದಲ್ಲಿ ನಾವೇನಾದರೂ ಸಾಧನೆ ಅಂತಕ್ಕಂಥದ್ದು ಮಾಡಬೇಕು ಅಂತಂದರೆ
ಯಾವುದ್ಯಾವುದೋ ಸಾಧನೆ ಇಲ್ಲ, ಸಂಪಾದನೆ ಮಾಡೋ ಸಾಧನೆ ಇಲ್ಲ, ಬೆಳೆಯೋದು ಸಾಧನೆ ಇಲ್ಲ. ನಾವು ಏನೇ ಸಾಧನೆ ಮಾಡಬೇಕು ಅಂತಂದ್ರೆ 4-6 ಜನಗಳನ್ನು ಗುರುತಿಸಿ ಬೆಳೆಸುವಂಥದ್ದು ಇದೆಯಲ್ಲ, ಅದು ಒಂದು ಮಹತ್ತರವಾದಂಥ ಸಾಧನೆ. ಇದು ನಾನು 2017ರಿಂದ ಈ ಒಂದು ಕೆಲಸಕ್ಕೆ ಕಾರ್ಯಕ್ರಮಕ್ಕೆ ಪ್ರಯತ್ನಪಟ್ಟು ಈ ಒಂದು ಕಾರ್ಯಗಳನ್ನು ನಡೆಸ್ತಾ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿವರೆಗೂ ನಾವು ಸುಮಾರು ಒಂದು 2,000 ಜನಗಳಿಗೆ, ಒಂದು ಗಾಯಕರಿಗೆ ಮತ್ತು ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಒಂದು ಸಾಧಕರಿಗೆ ಒಂದು ಪ್ರಶಸ್ತಿಗಳನ್ನು ಇದೆಲ್ಲ ನೀಡ್ತಾ ಬಂದಿರ್ತಕ್ಕಂಥದ್ದು. ನಮ್ಮ ಸ್ವರತರಂಗ ಅಂತಕ್ಕಂಥದ್ದು ಅದು ಹೇಗೆ ಹುಟ್ಟಂದ್ರೆ ಮೂಲ ನಮ್ಮದು ರಂಗಭೂಮಿ. ಹಾಗಾಗಿ ಆ ರಂಗಭೂಮಿಯಿಂದ ಬಂದಾಗ ನಮಗೆ ಈ ಕಲೆ ಬಗ್ಗೆ, ಸ್ವಲ್ಪ ಈ ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ ಒಲವು ಜಾಸ್ತಿ ಆಯಿತು. ಆ ಒಲವು ಜಾಸ್ತಿ ಆಗಿದ್ದರಿಂದ ಅದು ಹಂಗೆ ನಿರಂತರವಾಗಿ ನಡ್ಕೊಳ್ತಾ ಬಂದಾಗ ನಾವು 4-6 ಜನಗಳಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಸ್ವರತರಂಗ ಅಂತಕ್ಕಂಥದ್ದನ್ನು ಆವಾಗ ಹುಟ್ಟಾಕ್ತೆ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಇದು 50ನೇ ಸಂಚಿಕೆ, ಇದು 50ನೆಯ ಸುವರ್ಣ ಸಂಭ್ರಮೋತ್ಸವ ಅಂತ ಹೇಳಿ. ಆದರೆ ಎಲ್ಲರೂ ಅಷ್ಟೇ, ಎಲ್ಲ ಆತ್ಮೀಯರು ಅಷ್ಟೇ, ಎಲ್ಲ ಗಾಯಕರು ಅಥವಾ ಸಹೃದಯಿಗಳು, ನಮ್ಮ ಒಡನಾಟ ಇರ್ತಕ್ಕಂಥ ಎಲ್ಲ ಒಂದು ಸ್ನೇಹಿತರು ಬಂದು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯದ್ಭುತ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರೆಲ್ಲರಿಗೂ ಚಿರಋಣಿ, ಹಾಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಈಗ ನೀವು ಕೂಡ ಅಷ್ಟೇ, ನಿಮ್ಮ ಒಂದು ವಾಹಿನಿಯಿಂದ, ನಿಮ್ಮ ಒಂದು ಚಾನಲ್ನಿಂದ, ನಿಮ್ಮ ಒಂದು ಪತ್ರಿಕೆಯಿಂದ ನಮ್ಮಂಥ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದು ಆ ಒಂದು ಕಾರ್ಯಕ್ರಮವನ್ನು ಒಳ್ಳೆಯ ಅದ್ಧೂರಿಯಾಗಿ ನೀವು ಎಲ್ಲ ಬಿಂಬಿಸಿ ಅದನ್ನು ಯಾವ ರೀತಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಹೇಗೆ ನಿರ್ವಹಣೆ ಆಯಿತು ಅಂತಕ್ಕಂಥದ್ದು ಅದನ್ನು ಜನಗಳಿಗೆ ಮುಟ್ಟಿಸೋ ರೀತಿ ಇದೆಯಲ್ಲ, ಅದಕ್ಕೆ ನಿಮಗೆ ಯಾವತ್ತಿದ್ರೂ ನಾವು ಚಿರಋಣಿಯಾಗಿರ್ತೀವಿ. ಹಾಗೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸರ್, ನೀವು ಇಷ್ಟು ವರ್ಷದಿಂದ 50 ವರ್ಷದಿಂದ ನಿರಂತರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದೀರಾ ಅಂತ ಹೇಳ್ತೀರಾ, ಇದಕ್ಕೆ ಸ್ಫೂರ್ತಿ ಯಾರು? ನಿಮ್ಗೆ 50 ವರ್ಷ ಅಲ್ಲ, ಇದು 50ನೇ ಸಂಚಿಕೆಯಿಂದ ಮಾಡ್ಕೊಂಡು ಬರ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಇದರ ಸ್ಫೂರ್ತಿ ಯಾರು, ಇದ್ರ ಹಿನ್ನೆಲೆ ಏನು ಸರ್? ಇದರ ಸ್ಫೂರ್ತಿ ಬಂದು ಸಿಂಪಲ್ ಆಗಿ ಹೇಳ್ತೀನಿ ನಾನು. ಕೆಲವೊಬ್ಬರು ಗಾಯಕರು, ಮೊದಲಿಗೆ ನಾನು ಈ ಫೀಲ್ಡಿಗೆ ಬರೋದಕ್ಕೆ ಮುಂಚೆ ಕೆಲವೊಬ್ಬರು ಗಾಯಕರು ದುಡ್ಡು ಕಟ್ಟಿ ಹಾಡೋದಕ್ಕೆ ಚೈತನ್ಯ ಇಲ್ಲದೆ ಅವರು ಕೆಲವರು, ಯಾಕೆಂದರೆ ಸೆಕ್ಯೂರಿಟಿ ಕೆಲಸ ಮಾಡುವಂಥವ್ರು, ಆಮೇಲೆ ಗಾರ್ಮೆಂಟ್ಸ್ ಕೆಲಸ ಮಾಡುವಂಥವ್ರು, ಅವರೆಲ್ಲ ಬರೋ ಸಂಬಳದಲ್ಲಿ ಜೀವನ ನಿರ್ವಹಣೆ ಮಾಡೋಕ್ಕಾಗದೆ ಕಷ್ಟಪಟ್ಟು ಅವರು ದುಡ್ಡು ಕಟ್ಟಿ ಹಾಡೋದಕ್ಕೆ ಅವಕಾಶ ಇಲ್ಲದೇ ಇರೋಂಥ ಸಂದರ್ಭ ಇದ್ದಿದ್ದರಿಂದ ಕೆಲವೊಂದು ಕಾರ್ಯಕ್ರಮಗಳು ನಾನು ಹೋದಾಗ ಹೇಳ್ಕೊಳ್ಳೋರು, ಈ ಥರ ಇದೆ, ನಮ್ಗೆ ಆಡೋಕ್ಕೆ ಆಸೆ ಸರ್, ಆದರೆ ದುಡ್ಡು ಕಟ್ಟಿ ಆಡೋಕ್ಕೆ ಚೈತನ್ಯ ಇಲ್ಲ ಅಂತ. ಆಗ ನಾನು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಕೆಲವೊಂದೊಬ್ಬರಿಂದ ಈ ಮಾತುಗಳನ್ನು ಕೇಳಿದಾಗ ಯಾಕೆ ನಾವು ಒಂದು ವೇದಿಕೆ ಕಲ್ಪಿಸಿ ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಆಗ ಇದನ್ನು ಮನಸ್ಸಿಗೆ ತೊಗೊಂಡು ಅಲ್ಲಿಂದ ಇಲ್ಲಿವರೆಗೂ ಉಚಿತವಾಗಿಯೇ ಎಲ್ಲ ಕಲಾವಿದರಿಗೂ ಒಂದು ವೇದಿಕೆ, ಗಾಯಕರಿಗೆ ವೇದಿಕೆ ಕೊಡ್ತಾ ಬರ್ತಾ ಇದ್ದಾರೆ. ನಿಮ್ಗೆ ಹೆಂಗೆ ಬಂತು ಸರ್ ಇದು? ಮನಸ್ಸಿನಿಂದ ಬಂತದ್ದು. ನಾವು ಬೆಳೆಯೋದಕ್ಕಿನ್ನೂ ನಾವೇ ಎಲ್ಲ ಉದ್ಧಾರ ಆಗಬೇಕು, ನಾವೇ ಚೆನ್ನಾಗಿರಬೇಕು ಅನ್ನೋದಕ್ಕಿನ್ನೂ ಹಲವಾರು ಆತ್ಮೀಯರನ್ನ ನಾವು ಒಂದು ಒಳಗೂಡಿಸಿ, ಒಂದು ಒಗ್ಗೂಟ್ಟು, ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮ ಅಂತ ಮಾಡಿದಾಗ ಎಲ್ಲರೂ ಒಬ್ಬರಿಂದ ಒಬ್ಬರಿಗೆ ಸ್ನೇಹ ಬೆಳೀತಾ ಇರ್ತದೆ. ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಹಾಡುವಂಥವರಿಗೆ ಕೂಡ ಅವಕಾಶ ಸಿಗುವಂಥದ್ದು, ಈ ಒಂದು ಅಭಿಪ್ರಾಯ ನನಗೆ ಬಂತು. ಹಾಗಾಗಿ ಇದನ್ನು ಮುಂದೆ ಇವತ್ತು ಎಷ್ಟು ಜನ ಗಣ್ಯರು ಬರ್ತಾ ಇದ್ದೀರಿ, ಯಾರಿಗೆಲ್ಲ ನೀವು ಸನ್ಮಾನ ಮಾಡ್ತಾ ಇದ್ದೀರಿ? ಈ ದಿವಸ ಸುಮಾರು ಒಂದು 25 ಜನ ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪ್ರಧಾನವಾಗಿ ಶ್ರೀ ರಾಮಕೃಷ್ಣ ಸರ್ ಅವರು, ಹಿರಿಯ ಚಲನಚಿತ್ರ ನಟರು. ಅವರ ಒಂದು ಬಬ್ರವಾಹನ ಚಿತ್ರದ, ಹಾಗೆ ಸತಿ ಸಕ್ಕುಬಾಯಿ ಚಿತ್ರದ ಅವರ ಒಂದು ಕೃಷ್ಣನ ಪಾತ್ರಕ್ಕೆ ನಾನು ಆ ಒಂದು ಇದಕ್ಕೆ ಅವ್ರಿಗೆ ಅಭಿಮಾನಿ ಆದೆ ನಾನು. ಹಾಗೆ ನಮಗೆ ಮೂಲ ಬಂದು ಅಣ್ಣ ಅವರೇ, ರಾಜ್ಕುಮಾರ್ ಅವರೇ, ಅವರಿಗೆ ಅಭಿಮಾನಿ ನಾನು, ಯಾಕೆಂದರೆ ಅವ್ರ ಜೊತೆಯಲ್ಲಿ ಕೂಡ ನನ್ನ ಒಡನಾಟ ಇತ್ತು. ಹಾಗಾಗಿ ಅವರ ಒಂದು ಜೊತೆಯಲ್ಲಿ ಇವರು ಒಂದು ಪಾತ್ರ ಮಾಡಿರ್ತಕ್ಕಂಥದ್ದು. ಹಾಗೆ ಆ ಬಬ್ರವಾಹನ ಸಿನಿಮಾದಲ್ಲಿ ಅಣ್ಣ ಅವರು, ಇವರು ಕೃಷ್ಣನ ಪಾತ್ರಧಾರಿಯಾಗಿದ್ದಾಗ ಇವರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥ ಆ ಒಂದು ಸನ್ನಿವೇಶಗಳನ್ನೆಲ್ಲ ನೆನೆಸ್ಕೊಂಡಾಗ ಇವ್ರಿಗೆ ಆ ಒಂದು, ಯಾಕೆಂದರೆ ಅವರ ಹೆಸರಿಗೂ ಕೂಡ ರಾಮಕೃಷ್ಣ ಅಂತ ಹೇಳಿ ಇರ್ತಕ್ಕಂಥದ್ದು, ಕೃಷ್ಣನ ಪಾತ್ರ ಮಾಡಿರ್ತಕ್ಕಂಥ. ಹಾಗಾಗಿ ಮುಖ್ಯವಾಗಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಇನ್ನೊಬ್ಬರು ಸಮಾಜ ಸೇವಕರು, ಬೆಂಗಳೂರು ರತ್ನ ಡಾಕ್ಟರ್ ಅಂಬರೀಷ್ ಜಿ ಅಂತ ಹೇಳಿ, ಅವರು ತುಂಬ ನಮಗೆ ಒಡನಾಟ, ತುಂಬ ಆತ್ಮೀಯರು ಕೂಡ. ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥ, ಸಪೋರ್ಟ್ ಕೂಡ ಮಾಡ್ತಕ್ಕಂಥದ್ದು ಅವರು. ಅದಾದ ನಂತರ ನನ್ನ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವಾಗಲೂ ನಿರಂತರವಾಗಿ ನನಗೆ ಒಂದು ಒಡನಾಟ, ಆಮೇಲೆ ಸಪೋರ್ಟ್, ಬ್ಯಾಕ್ ಸಪೋರ್ಟ್. ಈಗೇನೇ ಇದ್ರು, ಈಗ ನೋಡಿ, ಈಗೆಲ್ಲ ನೋಡ್ತಾ ಇದ್ದೀರಾ, ಇದೆಲ್ಲ ರವಿ ಕೋಟಿ ಸೂರ್ಯ ಅಂತ ಹೇಳಿ ಚಲನಚಿತ್ರ ನಟರು ಹಾಗೂ ಹಿನ್ನೆಲೆ ಗಾಯಕರು, ಜೂನಿಯರ್ SBB ಅಂತಲೇ ಒಂದು ಹೆಸರು ಮಾಡಿರ್ತಕ್ಕಂಥವ್ರು. ಅವರ ಒಂದು ಸಪೋರ್ಟ್ ನನಗೆ ಎಲ್ಲ ಒಂದು, ನಾನು ಈ ಥರ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಅವರೆಲ್ಲ ಏನಿದೆ ಸಪೋರ್ಟ್ ಮಾಡುವಂಥದ್ದು ಮಾಡ್ತಾರೆ. ಅದರ ಜೊತೆಗೆ ಇನ್ನು ವಿ ನಾಗೇಂದ್ರ ಪ್ರಸಾದ್ ಅವರು ಬರ್ತಾ ಇದ್ದಾರೆ, ಕವಿಗಳು, ಸಾಹಿತಿಗಳು, ನೀವು ಗೊತ್ತಿರ್ತಕ್ಕಂಥ ಕವಿರತ್ನ ಬಿರುದು ಪಡೆದಿರ್ತಕ್ಕಂಥವ್ರು. ಸೊ ಅವರು ಬರ್ತಾ ಇದ್ದಾರೆ. ಇನ್ನೊಬ್ಬರು ಹಿರಿಯ ನಟರಿದ್ದಾರೆ, ದೊಂಬರ ಕೃಷ್ಣ ಅಂತ ಹೇಳಿ, ಅವರು ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಪಾತ್ರ ಮಾಡಿದ್ರು. ಇನ್ನು ಉಳಿದಂತೆ ಪೋಷಕರ ಪಾತ್ರವನ್ನು
ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಒಳ್ಳೆಯ ವ್ಯಕ್ತಿಯಾಗಿರ್ತಕ್ಕಂಥ ಅವರು ಕೂಡ ನಮ್ಮ ಒಂದು ವೇದಿಕೆಗೆ ಮುಖ್ಯ ಅತಿಥಿಯಾಗಿ ಹಾಗೆ ಬರ್ತಾ ಇದ್ದಾರೆ. ಹಾಗೆ ಇದಾದ ನಂತರ ನಮ್ಮ ಶ್ರೀನಾಥ್ ಸರ್ ಅವರು ಆತ್ಮೀಯರು 5 ಬಾರಿ ಗಿನ್ನಿಸ್ ದಾಖಲೆ, ಕರಾಟೆ ಒಳಗೆ 5 ಬಾರಿ ಗಿನ್ನಿಸ್ ದಾಖಲೆ ಮಾಡಿರ್ತಕ್ಕಂಥವ್ರು. ಸೊ ನಮ್ಮ ಭಾರತದ ಹೆಮ್ಮೆಯ ಕನ್ನಡಿಗ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ಸೊ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಸರ್ ಅಂತ ಹೇಳ್ತಾ ಇರ್ತಕ್ಕಂಥ ನಮ್ಮ ಸದಾನಂದ ಸರ್ ಅವರು ಕೂಡ ಒಂದು ಆತ್ಮೀಯರು, ಅವರು ಕೂಡ ಒಂದು ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಇನ್ನೂ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತಾರೆ. ಈಗ ನೀವು ಕೂಡ ಆ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಿ ನಮ್ಮ ಒಂದು ಗೌರವನ ಸ್ವೀಕಾರ ಮಾಡಿ, ನಿಮ್ಮೆಲ್ಲರ ಒಂದು ಹಾರೈಕೆಗಳು ನಮಗೆ ಖಂಡಿತ ಬೇಕು. ನೀವು ಒಂದು ಶುಭ ಹಾರೈಸಿದ್ರೆ ಯಾವತ್ತೂ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಸಾಕ್ತಾ ಹೋಗ್ತಾ ಇರ್ಬೋದು ಅಂತ ಹೇಳ್ತಾ, ನನ್ನ ಈ ಒಂದು ಕಾರ್ಯಕ್ರಮದ ಅವಿಭಾಜ್ಯ ಅಂಗವಾಗಿ ನೀವು ಕೂಡ ಬಂದು ಇದನ್ನು ನೀವು ಪ್ರಚಾರ ಮಾಡೋದಕ್ಕೆ ಮತ್ತು ಪತ್ರಿಕೆಯಲ್ಲಿ ಒಂದು ಪ್ರಚಾರ ಮಾಡೋದಕ್ಕೆ ನೀವು ನನ್ನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರಿಂದ ದಯವಿಟ್ಟು ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇದಾಗಿತ್ತು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.